ಅಹಂಕಾರಿಗಳಿಗೆ ಶಾಪ, ದೀನರಿಗೆ ಕೃಪೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಕಠಿಣವಾದ ಮಾತುಗಳನ್ನು ನುಡಿಯುತ್ತಾರೆ. ಪಾಪಿಗಳಿಗಲ್ಲ, ಬದಲಾಗಿ ತಮ್ಮನ್ನು ತಾವೇ ಪವಿತ್ರರು ಎಂದುಕೊಂಡವರಿಗೆ ಈ ನುಡಿಗಳನ್ನು ಹೇಳುತ್ತಾರೆ. ಧಿಕ್ಕಾರ ನಿಮಗೆ ಫರಿಸಾಯರೇ, ನೀವು ಸಸ್ಯದ ದಶಾಂಶವನ್ನು ಕೊಡುತ್ತೀರಿ, ಆದರೆ ನ್ಯಾಯ ಮತ್ತು ದೇವರ ಪ್ರೀತಿಯನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂದು. ಬಾಹ್ಯವಾಗಿ ಅವರು ತುಂಬಾ ಪವಿತ್ರರಾಗಿದ್ದರು, ನಿಯಮಗಳನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲಿಸುತ್ತಿದ್ದರು, ಕಾಣಿಕೆಗಳನ್ನು ದೇವಾಲಯಕ್ಕೆ ನೀಡಿದರು. ಆದರೆ ಅವರ ಹೃದಯದಲ್ಲಿ ಅಹಂಕಾರ ತುಂಬಿತ್ತು. ಪಾಪಿಗಳಿಗೆ ದಯೆಯನ್ನು ತೋರಿಸಿದಂತಹ ಪ್ರಭು ಯೇಸು ಕ್ರಿಸ್ತರು ಈ ಅಹಂಕಾರಿಗಳ ಮುಂದೆ ಒಂದು ಕ್ಷಮೆಯನ್ನು ಸಹ ತೋರಿಸಲಿಲ್ಲ. ಏಕೆ? ಅಹಂಕಾರಿಗಳು ತಮ್ಮನ್ನೇ ತಾವು ಶ್ರೇಷ್ಠರು ಎಂದು ಭಾವಿಸುತ್ತಾರೆ. ದೇವರ ಕೃಪೆ ಬೇಕಿಲ್ಲವೆಂದು ಅವರು ತೋರುತ್ತಾರೆ. ಆದರೆ ದೀನರು ಅವರು ಖಾಲಿ ಕೈಯಲ್ಲಿ ಬಂದು, ಖಾಲಿ ಹೃದಯದಲ್ಲಿ ಬಂದು ದೇವರು ಅವರನ್ನು ತುಂಬಿಸುತ್ತಾರೆ. ನಾವು ನೋಡಿದ್ದೇವೆ, ಒಬ್ಬ ಪಾಪಿ ಮಹಿಳೆಯು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು ಅಳುತ್ತಿದ್ದಾಗ ಯೇಸು ಆಕೆಗೆ ಹೇಳುತ್ತಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು. ಆದರೆ ಅಹಂಕಾರಿ ಫರಿಸಾಯನಿಗೆ ಹೇಳುತ್ತಾರೆ, ಧಿಕ್ಕಾರ ನಿನಗೆ ಎಂದು. ನೋಡಿ, ಅಹಂಕಾರ ಧರ್ಮದ ಮುಖವಾಡದ ಹಿಂದೆ ಅಡಗಿರುತ್ತದೆ. ಮುಂದಿನ ಆ ಒಂದು ಶ್ರೇಷ್ಠ ಆಸನಗಳು ನನಗೆ ಬೇಕು, ಮೆಚ್ಚುಗೆ, ಪ್ರಶಂಸೆ ಇವೆಲ್ಲವೂ ನನಗೆ ಬೇಕು ಎಂದು ಆ ಒಂದು ಅಹಂಕಾರ ವ್ಯಕ್ತಿ ಹೇಳಿದರೆ, ದೀನವುಳ್ಳವರು ದೇವರ ಮುಂದೆ ಬಂದು ಮಣಿಯುತ್ತಾರೆ. ಆ ಒಂದು ದೇವರ ಪ್ರೀತಿಗಾಗಿ ಅವರು ಬೇಡುತ್ತಾರೆ. ಯೇಸು ನಮ್ಮ ವಿಶ್ವಾಸವನ್ನು, ನಮ್ಮ ಭಕ್ತಿಯನ್ನು ಬಿಟ್ಟುಬಿಡಿ ಎಂದು ಹೇಳುವುದಿಲ್ಲ, ಆದರೆ ನಿಜವಾದ ಹೃದಯದಲ್ಲಿ ಪ್ರೀತಿಯನ್ನು ಮೂಡಿಸಿಕೊಳ್ಳಿ ಎಂದು ನಮಗೆ ಕರೆ ನೀಡುತ್ತಾರೆ. ನಾಟಕವಲ್ಲ, ನಿಜವಾದ ಬದಲಾವಣೆ ಆಗಲಿ ಎಂದು ಹೇಳುತ್ತಾರೆ. ಬೇರೆ ನಾವು ಒಂದು ಕೇಳೋಣ, ನಾನು ದೇವರನ್ನು ಮೆಚ್ಚಿಸಲು, ಜನರನ್ನು ಮೆಚ್ಚಿಸಲು ಬದುಕುತ್ತಿದ್ದೇನೆಯೇ, ಅಥವಾ ದೀನನಾಗಿ ದೇವರ ಮುಂದೆ ಬಂದು ಮಣಿದು, ದೇವರೇ ನೀನಿಲ್ಲದೆ ನಾನೊಬ್ಬ ಶೂನ್ಯ ಎಂದು ದೀನತನಾಗಿ ನಡೆಯುತ್ತಿದ್ದೇನೆ ಎಂದು ಪ್ರಶ್ನಿಸಬೇಕು. ನೆನಪಿನಲ್ಲಿಟ್ಟುಕೊಳ್ಳಿ, ಅಹಂಕಾರಿಗಳಿಗೆ ಶಾಪ, ದೀನರಿಗೆ ಕೃಪೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.